ಜಮಖಂಡಿ ನಗರದ ಬಸಭವನದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಗರಸಭೆ ಜಮಖಂಡಿ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೊಂಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದ ಸಂವಿಧಾನ ನಮ್ಮದು. ಅವುಗಳನ್ನು ರೂಢಿಸಿಕೊಂಡು ಹಕ್ಕುಗಳನ್ನು ತಿಳಿದುಕೊಂಡು ಬದುಕಬೇಕು ಎಂದು ಹೇಳಿದರು. ನಮ್ಮ ಭಾರತ ದೇಶ ನೋಡಿ, ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ಜನಾಂಗವನ್ನು ಮಾತ್ರ ನಾವು ನೋಡ್ತೀವಿ. ಒಂದೊಂದು ದೇಶಗಳಿಗೆ ಹೋದರೆ ಒಂದೊಂದು ಜನಾಂಗವನ್ನು ನೋಡ್ತೀವಿ. ಆದರೆ ಭಾರತದ ದೇಶದ ಎಷ್ಟು ವರ್ಷಗಳನ್ನು ಪೂರೈಸಿದ್ದೀವಿ ನಾವು? 74 ವರ್ಷಗಳನ್ನು ಪೂರೈಸಿ 75ನೇ ವರ್ಷ ಪೂರೈಸಿ 75 ವರ್ಷ ಆಗಿದೆ ಅಂದ್ರೆ ಭಾರತ 75 ವರ್ಷ ಏನಾದರೂ ಒಂದು ವಿಷಯದಲ್ಲಿ 75 ವರ್ಷ ಅಂದ್ರೆ ಬಹಳ ಗಟ್ಟಿಯಾಗಿದೆ ಅಂತ ನಾವು ಭಾರತ ಗಟ್ಟಿಯಾಗಿ ನಿಂತಿದೆ ಅಂತ ಸಂವಿಧಾನ ಬಂದ ಮೇಲೆ ನಾವು ಬಹಳ ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಆ 75 ವರ್ಷಗಳನ್ನ ಪೂರೈಸಿದ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮಹತ್ವವನ್ನು ತಿಳಿಸಲಿಕ್ಕೆ ಮಾಡಿದೆ. ಯಾರು ಈ ಒಂದು ಸಂವಿಧಾನ ರಚನಾ ಸಭೆಯ ನೆರವು ಸಮಿತಿಯ ಅಧ್ಯಕ್ಷರಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕರೆಕ್ಟಾ? ಅವರೆಲ್ಲ ಒಬ್ರು ಹೇಳಿದ್ರು ಈಗಾಗಲೇ ಮಾತಾಡುವಾಗ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನಗಳ ಕಾಲ ಈ ಒಂದು ಸಂವಿಧಾನವನ್ನು ಮಾಡಲಿಕ್ಕೆ ಟೈಮ್ ತಗೊಂಡಿದ್ದಾರೆ. ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ? 18 ದಿನ. ಇಷ್ಟು ದಿನಗಳ ಕಾಲ ಸತತವಾಗಿ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ನೋಡ್ರಿ, ಸಂವಿಧಾನ ಜಾರಿ ಇದೆ. ಸಂವಿಧಾನ ಜಾರಿಗೆ ಆಗೋಕ್ಕಿಂತ ಮುಂಚೆ ಈ ಸಂಸ್ಥಾನಗಳನ್ನ, ಈ ರಾಜ್ಯಗಳನ್ನ ಯಾರು ಆಳ್ತಾ ಇದ್ರು? ಬ್ರಿಟಿಷರು ಆಳ್ತಾ ಇದ್ರು. ಬ್ರಿಟಿಷರು ಇದ್ದಾಗ ನಮ್ಮ ಭಾರತವನ್ನು ಯಾರು ಆಳ್ತಾ ಇದ್ರು? ನಾವಂದ್ರೆ ಯಾರು ಆಳ್ತಾ ಇದ್ರು? ರಾಜರು ಆಳ್ತಾ ಇದ್ರು.